ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೆ. ಅದು ನೀವಿನ್ನೂ ನೋಡಿಲ್ಲ ಅಂತಂದರೆ ಅಲ್ಲಿ ಮೇಲ್ಗಡೆ ಲಿಂಕ್ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ. ಇವತ್ತಿನ ದಿನ ಒಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಈ ಮಾಡರ್ನ್ ಡೇ ಜಗತ್ತು ಅಥವಾ ಈಗಿನ ಕಾಲಕ್ಕೆ ಅದು ತುಂಬ ಸೂಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅಬ್ಸರ್ವ್ ಮಾಡಿದ್ದು ಮತ್ತು ಈಗ ಮೋಸ್ಟ್ ಆಫ್ ದೆಮ್ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ನಿಮಗೂ ಇದ್ರ ಬಗ್ಗೆ ಅರಿವಿರುತ್ತೆ. ನೀವು ಈ ಥರ ಸಿಚುವೇಷನ್ನ ಫೇಸ್ ಮಾಡಿರ್ತೀರ. ನೀವು ಪೂರ್ತಿ ವಿಡಿಯೋ ನೋಡಾದಮೇಲೆ ನಿಮಗೆ ಯಾವ ಸಿಚುವೇಷನ್ ಕನೆಕ್ಟ್ ಆಯಿತು ಅಂತ ನಂಗೆ ತಿಳಿಸ್ಕೊಳ್ಳಿ. ಆವಾಗ ನನಗೂ ಅರ್ಥ ಆಗುತ್ತೆ, ಓಕೆ ನಾನು ಒಬ್ಬನೇ ಅಲ್ಲ ಈ ಥರ ಯೋಚನೆ ಮಾಡ್ತಾ ಇರೋದು, ನನ್ನ ಜೊತೆ ಭಾಳಷ್ಟು ಜನ ಇದೇ ಥರ ಯೋಚನೆ ಮಾಡ್ತಿದ್ದಾರೆ ಅಂತ. ಹಾಗಿದ್ರೆ ತಡೆ ಯಾಕೆ ಮಾಡೋದು, ಮತ್ತು ಶುರು ಮಾಡೋಣ. ಇವತ್ತಿನ ಟಾಪಿಕ್ ಬಂದು ವರ್ಚುವಲ್ ರಿಯಾಲಿಟಿ ಅಥವಾ ವರ್ಚುವಲ್ ಜಗತ್ತು ಅಥವಾ ತಾತ್ಕಾಲಿಕ ಜಗತ್ತು ಅಥವಾ ಕೃತಕ ಜಗತ್ತು ಅಂತ ನಾನಾ ರೀತಿಯಲ್ಲಿ ಏನು ಕರಿತೀವಿ. ವರ್ಚುವಲ್ ರಿಯಾಲಿಟಿ ಅನ್ನೋದು ಹೇಗೆ ನಮ್ಮ ಬೆಳವಣಿಗೆ ಅಥವಾ ನಮ್ಮ ಮಕ್ಕಳ ಬೆಳವಣಿಗೆ ಅಥವಾ ಹೇಗೆ ನಮ್ಮನ್ನು ಅದು ಕುಗ್ಗಿಸ್ತಾ ಇದೆ ಅಥವಾ ಒಂದು ರೀತಿ ಅದು ಉಪಯೋಗನ ನಾವು ದುರುಪಯೋಗ ಹೇಗೆ ಪಡ್ಕೋತಿದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಬ್ಬರು ಹುಡುಗರು ಇರ್ತಾರೆ. ಆ ಇಬ್ಬರು ಹುಡುಗರು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ಅವ್ರ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಾಗಿರುತ್ತೆ. ಅವರವರ ಕ್ಲಾಸ್ಗಳಲ್ಲಿ ಅವರವರು ಟಾಪ್ ಆಗಿರ್ತಾರೆ. ಬಟ್ ಅವರಿಬ್ರಿಗೂ ಒಂದು ವ್ಯತ್ಯಾಸ ಇರುತ್ತೆ. ಏನಂತಂದರೆ ಅವರು ಬೆಳೆದು ಬಂದ ರೀತಿ. ಒಬ್ಬ ಹುಡುಗ ಅವನು ಪಟ್ಟಣದಲ್ಲಿ ಬೆಳೆದಿರ್ತಾನೆ, ಪಟ್ಟಣದ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾನೆ. ಅವನ ಸುತ್ತ ಟೆಕ್ನಾಲಜಿ ಯಾವಾಗಲೂ ಇರುತ್ತೆ. ಅವನು ಏನೇ ವಿಷಯ ಬೇಕು ಅಂತಂದ್ರೂ ಅವನು ಮೊಬೈಲ್ ಅಥವಾ ಕಂಪ್ಯೂಟರ್ ಮುಖಾಂತರನೇ ತಿಳ್ಕೊತಾ ಇರ್ತಾನೆ. ಆಲ್ಮೋಸ್ಟ್ ಒಂಥರ ಅವ್ನ ಅಂಗೈಯಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ. ಅವ್ನಿಗೆ ಏನು ಬೇಕು ಏನಾದರೂ ಕೇಳಿದ್ರೆ ಅವ್ನು ತಡನೇ ಮಾಡಲ್ಲ, ಪಟ್ ಅಂತ ಆನ್ಲೈನ್ಗೆ ರಿಕ್ವೆಸ್ಟ್ ಹಾಕಿ ಅದರಲ್ಲಿ ಎಲ್ಲ ತಿಳ್ಕೊಂಬಿಡ್ತಾನೆ. ಅದೇ ರೀತಿ ಇನ್ನೊಂದು ಹುಡುಗ ಅದೇ ವಯಸ್ಸಿನೂ ಹಳ್ಳಿಯಲ್ಲಿ ಬೆಳೆದಿರ್ತಾನಲ್ಲ, ಅವನು ಎಷ್ಟು ಬೇಕೋ ಅಷ್ಟೇ ಫೋನ್ ಬಂದರೆ ಮಾತಾಡ್ತಾನೆ. ಇಲ್ಲ ಅಂತಂದರೆ ಅವನು ಎಷ್ಟೊಂದು ವಿಷಯಗಳನ್ನ ಅವ್ನು ತಿಳ್ಕೊಂಡಿರೋದೆ ಸುತ್ತಮುತ್ತ ಜನಗಳ ಹತ್ರ ಮಾತಾಡಿನೇ ಅವನು ವಿಷಯಗಳನ್ನ ತಿಳ್ಕೊಂಡಿದ್ದಾನೆ. ಈ ಪಟ್ಟಣದಲ್ಲಿ ಬೆಳೆದಿರೋ ಹುಡುಗ ಎಲ್ಲ ವಿಷಯನೂ ಅವನ ಅಂಗೈಯಲ್ಲಿ ಇಟ್ಕೊಂಡಿದ್ರೆ, ಇವನಿಗೆ ಎಲ್ಲ ವಿಷಯನೂ ಜನರ ಹತ್ರ ಮಾತಾಡಿ ಜನರ ಜೊತೆ ಬೆರೆತು ತಿಳ್ಕೊಂಡಿರ್ತಾನೆ. ಹೀಗೆ ಒಂದಿನ ಅವರಿಬ್ಬರಿಗೂ ಒಂದು ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಡಾಕ್ಯುಮೆಂಟ್ನ ತೊಗೊಳ್ಳೋದಿರುತ್ತೆ. ಈ ಪಟ್ಟಣದಲ್ಲಿ ಬೆಳೆದಿರೋ ಹುಡುಗ ಆನ್ಲೈನಲ್ಲಿ ಚೆಕ್ ಮಾಡ್ತಾನೆ, ಓಕೆ ಇಲ್ಲಿ ಹಿಂಗೆ ಅಪ್ಲೈ ಮಾಡಬೇಕು, ಇಲ್ಲಿ ಬರುತ್ತೆ ಅಂತ. ಈ ಹಳ್ಳಿ ಬೆಳೆದಿರೋ ಹುಡುಗಂಗೆ ಆ ಥರ ಏನೂ ಐಡಿಯಾ ಇರೋಲ್ಲ. ಅವ್ನಿಗೇನು ತಿಳ್ಕೊಂಡಿರ್ತಾನೆ ಅಂದರೆ ಅವನು ಅವ್ರ ಊರಲ್ಲಿ ಪಂಚಾಯತಿ ಕಟ್ಟೆ ಅಥವಾ ಆ ಕಟ್ಟೆಲ್ಲ ಎಲ್ಲ ಕಡೆ ಕೂತ್ಕೊಂಡು ಮಾತಾಡುವಾಗ ಅವ್ನು ಕೇಳಿಸ್ಕೊಂಡಿರ್ತಾನೆ. ಅದು ನೆನಪಾಗುತ್ತೆ ಅವನಿಗೆ, ನಾನು ಈ ಆಫೀಸ್ಗೆ ಹೋದರೆ ಅಲ್ಲಿ ಮಾತಾಡಿದ್ರೆ ಅವ್ರು ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ನಾನೊಂದು ಸ್ವಲ್ಪ ಅವ್ರನ್ನ ನೋಡ್ಕೊಬೇಕು ಅಂತ. ಆದರೆ ಈ ಸಿಟಿಲಿ ಬೆಳೆದಿರೋ ಹುಡುಗಂಗೆ ಆ ಥರದ್ದು ಏನೂ ಇರೋಲ್ಲ. ಅವ್ನಿಗೇನಿರುತ್ತೆ ಅಂತಂದರೆ, ಇಲ್ಲಿ ಕೊಟ್ಟಿದ್ದಾರೆ, ಈ ಥರ ನಾನು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಖಂಡಿತ ನನಗೇನೇನು ಬೇಕು ಅದೆಲ್ಲ ಸಿಗುತ್ತೆ ಅನ್ನೋದು ಅವನ ಅಭಿಪ್ರಾಯ ಆಗಿರುತ್ತೆ. ಅದೇ ರೀತಿ ಏನು ಮಾಡ್ತಾನೆ, ಅವನು ಒಂದಿನ ಟೈಮ್ನ ನಿಗದಿಪಡಿಸ್ತಾನೆ. ಕೋಇನ್ಸಿಡೆನ್ಸ್ ಅಂದರೆ ಏನಂತಂದರೆ, ಆ ಹಳ್ಳಿಲಿ ಬೆಳೆದಿರೋ ಹುಡುಗ ಮತ್ತು ಸಿಟಿಲಿ ಬೆಳೆದಿರೋ ಹುಡುಗ ಇಬ್ರಿಗೂ ಒಂದೇ ಥರದ ಡಾಕ್ಯುಮೆಂಟ್ ಬೇಕಾಗಿರೋದ್ರಿಂದ, ಅವರು ಒಂದೇ ಜಿಲ್ಲೆ ಆಗಿರೋದ್ರಿಂದ ಅಥವಾ ಒಂದೇ ತಾಲೂಕು ಆಗಿರೋದ್ರಿಂದ ಅವರು ಒಂದೇ ಆಫೀಸಿಗೆ ಬರಬೇಕಾಗಿರುತ್ತೆ. ಕೋಇನ್ಸಿಡೆಂಟಲಿ ಅವರಿಬ್ಬರು ಒಂದೇ ಟೈಮಿಗೆ ಆ ಆಫೀಸಿಗೆ ಬರ್ತಾರೆ. ಇಬ್ಬರು ಒಂದೇ ಚೇಂಬರ್ ಎದುರುಗಡೆ, ಅಂದರೆ ಯಾರು ಅಧಿಕಾರಿ ಇರ್ತಾರೆ ಅವರು ಅಧಿಕಾರಿ ಎದುರುಗಡೆನೇ ಕೂತಿರ್ತಾರೆ. ಅವರು ಅವರ ಡಾಕ್ಯುಮೆಂಟ್ ಪಡೆದುಕೊಳ್ಬೇಕಾಗಿರುತ್ತೆ. ಅಕ್ಕಪಕ್ಕ ಕೂತಿರುವಾಗ ಇವನು ಹಳ್ಳಿಯಲ್ಲಿರೋ ಹುಡುಗಂಗೆ ಜನರ ಜೊತೆ ಮಾತಾಡಿ ಬೆರೆತು ಅಭ್ಯಾಸ ಜಾಸ್ತಿ ಆಗಿರುತ್ತೆ. ಆದರೆ ಸಿಟಿಲಿ ಬೆಳೆದಿರೋ ಹುಡುಗಂಗೆ ಆನ್ಲೈನಲ್ಲಿ ಮಾತ್ರ ಒಂದು ಕಮ್ಯುನಿಕೇಷನ್ ಅಥವಾ ಏನು ಮಾತಾಡೋದಿರುತ್ತೆ ಅದಿರುತ್ತೆ. ಅವನು ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ. ಇವನು ಪಕ್ಕದಲ್ಲಿ ಕೂತಿರೋ ಹುಡುಗ ವೆಯ್ಟ್ ಮಾಡ್ತಾ ಇರ್ತಾನಲ್ಲ, ಅವನು ಸ್ವಲ್ಪ ಬೇಜಾರಾಗುತ್ತೆ. ಬಿಕಾಸ್ ಗೌರ್ಮೆಂಟ್ ಆಫೀಸಲ್ಲಿ ನೀವು ನೋಡಿರ್ತೀರ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾವುದೇ ಕೆಲಸ ಆದರೂ ಪಟ್ಟಂತ ಆಗಲ್ಲ. ಅಲ್ಲಿ ಸಿಸ್ಟಮ್ಮೇ ಹಾಗಿದೆ, ಅಲ್ಲಿ ವ್ಯವಹಾರ ನಡೆಯೋದೇ ಬೇರೆ ಥರ. ಅದು ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಈ ಹಳ್ಳಿಲಿ ಬೆಳೆದಿರೋ ಹುಡುಗ ಏನು ಮಾಡ್ತಾನೆ, ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಅವ್ನು ಸಿಟಿಲಿ ಬೆಳೆದಿರೋ ಹುಡುಗ ನೋಡ್ತಾನೆ, ಇವ್ರು ಯಾರು ನಂಗೆ ಗೊತ್ತಿಲ್ವಲ್ಲ ಅಂತ ಒಂದು ಸೆಕೆಂಡ್ ಗಾಬರಿ ಆಗಿಬಿಡ್ತಾನೆ. ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ. ಬಿಕಾಸ್ ಅವನು ಆನ್ಲೈನಲ್ಲಿ ಮೊಬೈಲಲ್ಲಾದರೆ ನೀಟಾಗಿ ಏನು ಟೈಪ್ ಮಾಡಬೇಕು ಅಂತ ತಿಳ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಟೈಪ್ ಮಾಡ್ತಾನೆ. ಬಟ್ ಇಲ್ಲಿ ಒಬ್ಬರು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆನ ಡೈರೆಕ್ಟಾಗಿ ಉತ್ತರ ಕೊಡೋದು ಹೆಂಗೆ ಅನ್ನೋದು ಅವನಿಗೆ ಫ್ಲ್ಯಾಶ್ ಆಗಲ್ಲ. ಅವನು ಸುಮ್ಮನಾಗಿ ಹೋಗ್ತಾನೆ. ಹಳ್ಳಿಲಿ ಬೆಳೆದಿರೋ ಹುಡುಗಂಗೆ ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಆಯ್ತಪ್ಪ ನೀನು ಮಾತಾಡಿಲ್ಲ ಅಂದರೆ ಪರವಾಗಿಲ್ಲ ಅಂತ ಅವನು ಹೋಗೋಬರೋನೆಲ್ಲ ಸ್ಮೈಲ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಖುಷಿಯಿಂದ ಅಲ್ಲಿ ವೆಯ್ಟ್ ಮಾಡ್ತಾನೆ. ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಹಳ್ಳಿಲಿ ಬೆಳೆದಿರೋ ಹುಡುಗ, ಓಕೆ ಇದು ಈ ಥರ ನಡೆಯಲ್ಲ, ನಾನು ತಿಳ್ಕೊಂಡಿರೋ ಥರನೇ ಅದಾಗೋದು ಅಂತ ಡೈರೆಕ್ಟಾಗಿ ಇನ್ನೊಂದು ಕಡೆ ಹೋಗ್ತಾನೆ. ಅಲ್ಲೊಬ್ಬರನ್ನ ಮಾತಾಡಿಸಿದ ನಂತರ ಏನು ಮಾಡ್ತಾನೆ, ಅವ್ರನ್ನ ಜೊತೆಲಿ ಕರ್ಕೊಬಂದು ಆಫೀಸ್ ಒಳಗೆ ಹೋಗ್ತಾನೆ. ಒಂದು 10-15 ನಿಮಿಷ ಮಾತಾಡ್ಕೊತಾನೆ. ಅಲ್ಲಿ ಅವ್ನ ಕೆಲಸ ಆಗಬೇಕಿರುತ್ತಾಗುತ್ತೆ. ಅವ್ನಿಗೆ ಏನು ಬೇಕಿರುತ್ತೆ ಆ ಡಾಕ್ಯುಮೆಂಟ್ ತೊಗೊತಾನೆ. ಹೋಗಬೇಕಿದ್ರೆ ಈ ಸಿಟಿ ಹುಡುಗ ಕಾಯ್ತಾ ಇರ್ತಾನಲ್ಲ, ನನ್ನ ಟೈಮ್ ಬರುತ್ತೆ, ನನ್ನ ಕೂಗ್ತಾರೆ ಅಂತ. ಅವನಿಗೇನು ಮಾಡ್ತಾನೆ, ಹಾಯ್ ಅಂತ ಮಾಡಿಬಿಟ್ಟು ಹೋಗ್ತಾನೆ.
ಈ ಸಿಟಿಲಿ ಬೆಳೆದಿರೋ ಹುಡುಗ ಏನು ಅನ್ಕೊತಾನೆ, ಓ ನನಗಿಂತ ಮುಂಚೆ ಒಂದು ಅಪಾಯಿಂಟ್ಮೆಂಟ್ ಇತ್ತೇನೋ ಅದಕ್ಕೆ ಅವ್ರನ್ನ ಬಿಟ್ಟಿದ್ದಾರೆ, ನನ್ನ ಬಿಡ್ತಾರೆ ಅಂತ 1 ಗಂಟೆ ಕಾಯ್ತಾನೆ, 2 ಗಂಟೆ ಕಾಯ್ತಾನೆ, ಅದು ಏನೂ ವರ್ಕೌಟ್ ಆಗೋಲ್ಲ. ಸೊ ಅವತ್ತು ಹೊರಟೋಗ್ತಾನೆ, ಆಫೀಸರ್ ಬ್ಯುಸಿ ಆಗಿದ್ದಾರಪ್ಪ, ಅವರೆಲ್ಲೋ ಹೋಗಬೇಕು ಸಾಹೇಬರು ಅಂತ ಹೇಳಿದಾಗ ಇವನು ಹೊರಟೋಗ್ತಾನೆ. ಅದೇ ರೀತಿ ಮತ್ತೊಂದು ದಿನ ಬರ್ತಾನೆ, ಮತ್ತೊಂದು ದಿನ ಬಂದಾಗ್ಲೂ ಇವತ್ತು ಸಾಹೇಬರು ರಜೆಯಲ್ಲಿದ್ದಾರೆ ಅಂತಾರೆ. ಹಾಗೆ ಒಂದು 2-3 ದಿನ ಬರ್ತಾನೆ. ಒಂದು 4 ದಿನ ಬಂದಮೇಲೆ ಅಲ್ಲಿರೋ ಒಬ್ಬರು ಸಹಾಯಕರು ಕೇಳ್ತಾರೆ, ಅಲ್ಲಪ್ಪ ನೀನು ದಿನ ಬರ್ತಾಯಿದ್ಯಾ, ನೀನು ಯಾರ ಹತ್ರನೂ ಮಾತಾಡಲ್ಲ, ಹಾಗೆ ಹೋಗ್ತಾ ಇದೆಯಾ, ಏನು ಕೆಲಸ ನಿಂದು, ಏನಾಗಬೇಕಿತ್ತು ಅಂತ. ಆವಾಗ ಹೇಳ್ತಾನೆ ನನಗೆ ಈ ಥರ ಅಂತ. ಮಾತಾಡುವಾಗ 5ನೇ ಸಲ ಮಾತಾಡುವಾಗ 5ನೇ ದಿನ ವಿಸಿಟ್ ಆಗಿ ಅವ್ನು ಮಾತಾಡುವಾಗ ಅವನಿಗೆ ಗೊತ್ತಾಗುತ್ತೆ, ಓ ಈ ಥರ ಎಲ್ಲ ನಡೆಯಲ್ಲ, ಅಲ್ಲಿ ನಡೆದಿರೋದು ಪ್ರೋಸೆಸ್ ಆದ್ರೂ ಇಲ್ಲಿ ಅದು ವ್ಯವಹಾರ ಬೇರೆ ಥರನೇ ಆಗುತ್ತೆ ಅಂತ. ಆವಾಗ ಅವನೇನು ಮಾಡ್ತಾನೆ, ಆಯಿತು ನಾನು ಮಾಡ್ತೀನಿ ಅಂತ ಅಲ್ಲಿ ಎಲ್ಲ ಮಾತಾಡಿಕೊಂಡು ಅಲ್ಲಿ ವ್ಯವಹಾರದ ರೀತಿ ರಿವಾಜುಗಳನ್ನು ತಿಳ್ಕೊಂಡು ಏನು ಮಾಡ್ತಾನೆ, ತಕ್ಷಣಕ್ಕೆ ಅವ್ನಿಗೆ ಬೇಕಿರೋ ಡಾಕ್ಯುಮೆಂಟು ಸಾಹೇಬರು ಇರ್ತಾರೆ, ಅವ್ನ ಡಾಕ್ಯುಮೆಂಟ್ ಸಿಗುತ್ತೆ, ಡಾಕ್ಯುಮೆಂಟ್ ತೊಗೊಂಡು ಮನೆಗೆ ಹೋಗ್ತಾನೆ. ಈ ಸ್ಟೋರಿಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂತಂದರೆ, ನಿಮಗೆ ಟೆಕ್ನಾಲಜಿ ನಿಮ್ಮ ಸುತ್ತ ಇರುತ್ತೆ, ಹೌದು ನಿಮಗೆಲ್ಲ ಮಾಹಿತಿನೂ ಕೊಡುತ್ತೆ, ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಲ್ಲಿ ಇರೋಂಗೆ ರಿಯಲ್ ಆಗಿ ನಡೆಯಲ್ಲ. ಸೊ ನೀವೇನು ಕೃತಕ ಜಗತ್ತು ಅಂತ ಅಂದ್ಕೊಂಡಿರ್ತೀರ, ಅದರಲ್ಲಿ ಇರೋ ಹಾಗೇ ರಿಯಾಲಿಟಿಲೂ ನಡೆಯುತ್ತೆ ಅಂದರೆ ಅದರಂಥ ದೊಡ್ಡ ಅವೈಜ್ಞಾನಿಕ ಕಲ್ಪನೆ ಅಂತ ಹೇಳ್ಬೋದು. ಬಿಕಾಸ್ ಇವಾಗ ಅದು ಪ್ರೊಸೆಸ್ ಚೇಂಜ್ ಆಗ್ತಿದೆ. ಒಂದು 60 to 70% ಅಲ್ಲಿ ಇರೋ ಹಾಗೇ ನಡೆಯೋ ಥರ ಮಾಡ್ತಿದ್ದಾರೆ. ಬಿಕಾಸ್ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಿರೋದ್ರಿಂದ, ಎಲ್ಲರೂ ಅದರಲ್ಲಿ ಮಾತಾಡ್ತಿರೋದ್ರಿಂದ ಗೌರ್ಮೆಂಟು ಆ ಥರ ಇನಿಷಿಯೇಟಿವ್ಸ್ ತೊಗೊತಿದೆ. ಬಟ್ ಸ್ಟಿಲ್ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಏನಾಗ್ತಿದೆ ಅಂತಂದರೆ ಇನ್ನೂ ಅದು ಹಳೆ ರೀತಿಯಲ್ಲೇ ಇದೆ. ಸೊ ಅಲ್ಲಿದ್ದು ರೀತಿ ರಿವಾಜುಗಳನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಕೆಲಸ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ. ಯಾಕೆಂದರೆ ಇದರಿಂದ ನಮಗೆ ಕಲಿಯೋಷ್ಟು ಸಾಕಷ್ಟು ಮಾಹಿತಿಗಳಿದೆ, ಕಲಿಬೇಕಾದಂಥ ವಿಷಯಗಳು ತುಂಬ ಇದೆ. ಎಸ್ಪೆಷಲಿ ಪೇರೆಂಟ್ಸ್ ನೋಡ್ತಾ ಇದ್ದರೆ ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಅಳವಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಒಂದು ಮೊಬೈಲ್ ಅಥವಾ ಒಂದು ಕಂಪ್ಯೂಟರ್ ಅಥವಾ ಒಂದು ಟ್ಯಾಬ್ಲೆಟ್ ಏನಂತ ಇದೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮೊಬೈಲ್ ಅಥವಾ ಕಂಪ್ಯೂಟರ್ ಏನಿದು ಒಂದು ಟೆಕ್ನಾಲಜಿ ಅಂತಿದೆ, ಇದು ಟೆಕ್ನಾಲಜಿನ ನಾವು ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ಕೊಬೇಕು. ನಾವು ಅವಶ್ಯಕತೆಗಿಂತ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಒಂದು ರೀತಿಯಲ್ಲಿ ಅದು ನಮ್ಮನ್ನು ಉಪಯೋಗಿಸ್ತಾ ಇದೆಯಾ ಅನ್ನೋ ಥರ ಆಗಿಬಿಡುತ್ತೆ. ನಾವು ಯಾವಾಗ ಟೆಕ್ನಾಲಜಿನ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆವಾಗ ನಮ್ಮ ಅಟೆನ್ಷನ್ ಸ್ಪ್ಯಾನ್, ಈ ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡೋದು ಅಥವಾ ನಮ್ಮ ಕಾನ್ಸಂಟ್ರೇಷನ್ ಅಂತ ಏನಿರುತ್ತೆ ಅದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಟೆಕ್ನಾಲಜಿನ ಎಷ್ಟು ಬೇಕು, ಎಷ್ಟು ಅಗತ್ಯ ಇದೆಯೋ ಅಷ್ಟಕ್ಕೆ ಮಾತ್ರ ಬಳಸ್ಕೊಂಡು, ಇನ್ನು ನಾವು ನಿಜ ಜೀವನದಲ್ಲಿ ರಿಯಾಲಿಟಿಲಿ ಏನಾಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡ್ಕೋಬೇಕಾಗಿದೆ. ಅದು ಒಂದು ವಿಷಯ. ಆದರೆ ಇನ್ನು ನಾವು ಸಾಕಷ್ಟು ಬಾರಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಂದೆನೇ ಕೂತಿರೋದ್ರಿಂದ ಏನಾಗುತ್ತೆ, ನಾವು ಇನ್ನೊಬ್ಬರ ಜೊತೆ ಮಾತಾಡೋದು ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಅದು ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಸಿಸ್ಟಮ್ ಮುಂದೆನೇ ಮಾತಾಡ್ತಾ ಇದ್ದರೆ ಅದು ನಮಗೆ ಆ ರಿಯಲ್ ಸ್ಕಿಲ್ಸ್ನ ಕೊಡಲ್ಲ. ನಾವು ಜನರುಗಳ ಮುಂದೆ ಬಂದಾಗ ನಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೇ ಇರ್ಬೋದು. ಎಸ್ಪೆಷಲಿ ಮಕ್ಕಳುಗಳಿಗೆ ಈಗಿನ ಕಾಲದಲ್ಲಿ ಮನೆಯಿಂದ ಹೊರಗೆ ಕಾಲಿಟ್ಟು ಆಡೋದೇ ಅವರು ಅಪರೂಪ. ಅವ್ರು ಏನಿದ್ರು ಮೊಬೈಲಲ್ಲಿ ನೋಡ್ತಾರೆ, ಟಿ ವಿಲಿ ನೋಡ್ತಾರೆ, ಅವರು ಬರೀ ಕಾರ್ಟೂನು ಇದರಲ್ಲೇ ಅವರು ಕಾಲ ಕಳೆದುಬಿಡ್ತಾರೆ. ಸೊ ನಾನು ಏನು ಹೇಳೋದಂದರೆ, ಪೇರೆಂಟ್ಸ್ಗಳು ಅಥವಾ ನೀವೇ ಆ ಥರ ಆಗಿದ್ದಾರೆ, ಬಿಕಾಸ್ ದೊಡ್ಡವ್ರು ಏನು ಕಡಿಮೆ ಅಲ್ಲ, ಅವ್ರು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಬರೀ ಇದರಲ್ಲೇ ಅವ್ರು ಕಾಲ ಕಳೆದುಬಿಡ್ತಾರೆ. ಸೊ ಅದರಿಂದ ನಿಮ್ಮ ಗ್ರಹಿಕೆ ಅಥವಾ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಎಷ್ಟು ಕಡಿಮೆ ಆಗಿರುತ್ತೆ ಅಂದರೆ, ಒಂದು 20 ನಿಮಿಷದ ಶಾರ್ಟ್ ಮೂವಿ ನೋಡೋಕ್ಕೆ ನಿಮ್ಮ ಹತ್ರ ಪೇಷನ್ಸ್ ಇರಲ್ಲ. ಅದ್ರ ಬದಲು ನೀವು ಒಂದು 10-15 ಸೆಕೆಂಡ್ ರೀಲ್ ನೋಡಿದ್ರೆ ನಿಮ್ಗೆ ತುಂಬ ಮಜಾ ಕೊಡುತ್ತೆ. ಆ ಮೂವಿ ನೋಡೋಕೆ ಕೂತ್ಕೊಂಡ್ರೆ ಬೋರು, ಇದರಲ್ಲಿ ಏನಿದೆ ಫುಲ್ ಎಳಿತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಆಲ್ರೆಡಿ ಬರೋಕ್ಕೆ ಶುರುವಾಗಿದೆ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ಗೂ ಅದು ಆಲ್ರೆಡಿ ಇದೆ, ಎಕ್ಸೈಟಿಂಗ್ ಆಗಿಲ್ಲ ಅನ್ನೋದು ಅವ್ರ ಮಾತುಗಳಾಗಿರುತ್ತೆ. ಸೊ ಇದನ್ನೆಲ್ಲ ಒಂದು ಸಾರಾಂಶ ಥರ ಹೇಳೋದಾದರೆ, ಟೆಕ್ನಾಲಜಿ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡೋಣ. ಟೆಕ್ನಾಲಜಿನ ನಮ್ಮನ್ನು ಯೂಸ್ ಮಾಡೋಕ್ಕೆ ಯಾವತ್ತೂ ಬಿಡಬಾರ್ದು. ಅದಾದ ನಂತರ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಅಥವಾ ನಮ್ಮ ಕಾನ್ಸಂಟ್ರೇಷನ್ ಎಷ್ಟು ಕಡಿಮೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವೇ ಎಚ್ಚೆತ್ಕೊಂಡು ನಾವು ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನಮ್ಮನ್ನು ಟೆಕ್ನಾಲಜಿನ ಬಳಸ್ಕೊಳ್ಳುತ್ತೆ. ಬಿಕಾಸ್ ಈ ಸೋಷಿಯಲ್ ಮೀಡಿಯಾ ಅಥವಾ ಈ ಏನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮ್ಗಳಿದೆ, ಅದು ನಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಡಿಸೈನ್ ಯಾವ ಥರ ಆಗಿದೆಯಾ, ಬಟ್ ಅದು ನಾವು ಅದರಲ್ಲಿ ಜಾಸ್ತಿ ಕಾಲ ಕಳಿಬೇಕು ಅನ್ನೋ ಉದ್ದೇಶಕ್ಕೆ ಅವರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ ಪ್ರೋಗ್ರಾಮಿಂಗ್ ಅನ್ನೋದು ಅಷ್ಟು ನೀಟಾಗಿ ಆಗಿರುತ್ತೆ, ನಾವು ಇನ್ನೂ ಚೆನ್ನಾಗಿ ನೋಡಬೇಕು, ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಉಪಯೋಗಿಸಿ. ನಿಮ್ಮ ಮಕ್ಕಳು ಅಕಸ್ಮಾತ್ ಈ ಟೆಕ್ನಿಕಲ್ ಗ್ಯಾಡ್ಜೆಟ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಅವರು ಅಡಿಕ್ಟ್ ಆಗಿದ್ದಾರೆ ಅಂದರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಿ. ಬಿಕಾಸ್ ಮುಂದೆ ಅವರ ಕರಿಯರಲ್ಲಿ ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ, ಇಂಟರಾಕ್ಷನ್ ಸ್ಕಿಲ್ಸ್ ಆಗಲಿ, ಅಥವಾ ಬೇರೆ ಜನರ ಜೊತೆ ಬೆರೆಯೋದಾಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಹೇಳಿ ಇವತ್ತಿನ ಟಾಪಿಕ್ನ ನಾನು ಮುಗಿಸ್ತೀನಿ. ನಾನು ಮಾತಾಡಿರೋದು
ನಾನು ಶೇರ್ ಮಾಡ್ಕೊಂಡಿರೋದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವ ಭಾಗ ನಿಮಗೆ ಕನೆಕ್ಟ್ ಆಯಿತು ಅಥವಾ ಯಾವುದು ನೀವು ಕೂಡ ಇದನ್ನು ನಿಮ್ಮ ಜೀವನದಲ್ಲಿ ಬದಲಾಯಿಸ್ಕೋಬೇಕು ಅಂತ ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಹಳೆ ವೀಡಿಯೋಗಳು ಯಾವುದಾದ್ರೂ ನಿಮಗೆ ನೋಡಬೇಕು ಅಂತ ಅನಿಸಿದ್ರೆ ನನ್ನ ಚಾನಲ್ ಲಿಂಕಲ್ಲಿ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ಳಿ. ಮಾಹಿತಿ ತುಂಬ ಯೂಸ್ಫುಲ್ ಆಗಿದೆ ಅಂತಂದರೆ ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಇನ್ನೂ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೋ ನಿಮ್ಮ ಪ್ರೋತ್ಸಾಹಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಮಸ್ಕಾರ.